ಸ್ಟಾರ್ ಒಂದೇ ಇದೇನು ಇದೆ ಯೂಟ್ಯೂಬ್ದು ಸ್ಟಾರ್ ಅನ್ನ ಒಂದಿದು ಆ್ಯಂಡ್ ಇನ್ನೊಂದು ಈಗ ಹೊಸದಾಗಿ ಸ್ಕ್ರಾಚ್ ಮಾಡ್ಕೊಂಡು ಬಂದಿದ್ದಾರೆ. ಸ್ಟಾರ್ಟ್ ಆಯ್ತು. ಸರಿ ಏನ್ ಮಾಡ್ಬೇಕು ಮಾಡು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಇವತ್ತು ನಮ್ಮ ಡ್ಯಾಡಿ ಮಮ್ಮಿಗೆ ಮೈ ಕೊಟ್ಬಿಟ್ಟು ಕೂರಿಸಿದ್ದೀನಿ. ಇವತ್ತು ಟೈಟಲ್ ಮತ್ತು ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು. ನಮ್ಮ ಯೂಟ್ಯೂಬ್ ಪ್ಲೇ ಬಟನ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ. ಸೊ ನೋಡ್ಕೊಂಬಿಡಿ, ಪ್ಲೇ ಬಟನ್ನು ಈ ಥರ ಬಂದಿದೆ. ಸೊ ಈ ಕವರ್ ಏನಕ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಮನೆ ಅಡ್ರೆಸ್ ಇದೆ. ಬರ್ತಾ ಬರ್ತಾ ಯೂಟ್ಯೂಬ್ ಪ್ಲೇ ಬಟನ್ ಎಷ್ಟು ಚಿಕ್ಕದಾಗ್ತಾ ಇದೆ ಅಂತ ಅಂದ್ಬಿಟ್ಟು ಬೇಜಾರಾಗ್ತಾ ಇದೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇದ್ರ ಡಬಲ್ ಇಷ್ಟು ಬರ್ತಿತ್ತು ಪ್ಲೇ ಬಟನ್ನು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ಪ್ಲೇ ಬಟನ್ ತೊಗೊಷ್ಟೊತ್ತಿಗೆ ಅರ್ಧ ಬಂದ್ಬಿಟ್ಟಿದೆ. ಸೊ ಇವತ್ತು ನಮ್ಮ ಡ್ಯಾಡಿ ಮಮ್ಮಿ ಕೈಯಿಂದನೇ ಅನ್ಬಾಕ್ಸಿಂಗ್ ಮಾಡ್ಸೋಣ. ತೊಗೊಳ್ಳಿ ಮಾಡಿ ಓಪನ್ ಮಾಡೋಣ. ಎಷ್ಟು ವರ್ಷದ ನಂತರ ಇಲ್ಲಿ ಇದೊಂದು ಬಂದಿದೆ ಫೈನಲಿ. ಏನ್ ಅನಿಸ್ತೈತೆ ನೋಡೋಣ, ಅದು ಹೆಂಗೈತೆ ಅನ್ನೋದೇ ಗೊತ್ತಿಲ್ವಲ್ಲ. ಆಕ್ಚುಲಿ ತುಂಬಾ ದಿನ ಆಗೋಗಿದೆ. ಓಕೆನಾ, ಬಂದು ಟೈಟ್ ಆಗಿದೆಯಲ್ಲಪ್ಪ, ಕಟ್ ಮಾಡ್ಬೋದಾ? ತಗ್ಲುತ್ತಾ. ಸೊ ಇದು ಬಂದು ಆಲ್ಮೋಸ್ಟ್ ಸುಮಾರು ದಿನಗಳೇ ಆಗೋಗ್ಬಿಟ್ಟಿದೆ. ಓಕೆನಾ, ನಾನೇ ಅನ್ಬಾಕ್ಸ್ ಮಾಡ್ಬಿಡ್ತಾರೆ, ವಾಪಸ್ ಇಟ್ಬಿಡೋದು. ಅಂದ್ರೆ ಇದನ್ನ ತೆಗೆದ್ಬಿಟ್ಟೆ. ಸೊ ಮತ್ತೆ ತೆಗೆದ್ಬಿಟ್ಟೆ. ಮಮ್ಮಿ ಸ್ಟಿಕ್ಕರ್ ಕಟ್ ಆಗಿದೆಯಲ್ವ ಅಂತ ನೋಡೋದು. ಇದು ಬಂದು ಆಲ್ಮೋಸ್ಟ್ ವಾರ ಮೇಲೆ, ವಾರ ಅಲ್ಲ 23ನೇ ತಾರೀಕೇನೋ ಬಂದ್ಬಿಟ್ಟಿತ್ತು. ಸೊ ಅದಾದ್ಮೇಲೆ ಸ್ವಲ್ಪ ಬಿಸಿ ಅದು ಇದು ಅಂತ ಅಂದ್ಬಿಟ್ಟು ಅವಾಗಿಂದ ನಾನೇ ಮಾತಾಡ್ತಾ ಇದ್ದೀನಿ. ನಮ್ಮ ಡ್ಯಾಡಿ ಮಮ್ಮಿ ಏನು ಮಾತಾಡ್ತಾನೆ ಇಲ್ಲ. ಅನ್ಬಾಕ್ಸ್ ಮಾಡಿ ನೋಡಿ. ಓಪನ್ ಆಗಿದೆ, ಹಿಂಗಿದೆ. ಎಷ್ಟು ಚಿಕ್ಕದಾಗ್ಬಿಟ್ಟಿದೆ ಗುರು. ಟೇಸ್ಟ್ ಇದೆ. ಅದು ತಗೊಂಡು ಹೋದಮ್ಮ ಅದ್ರಲ್ಲಿ ಏನಿದೆ ಅಂತ ಅಂದ್ಬಿಟ್ಟು. ಇಂಪಾರ್ಟೆಂಟ್ ಅಮ್ಮ ಇದು. ಇದ್ರ ಮೇಲೆ ಒಂದು ಕವರ್ ಕೊಟ್ಟಿದ್ದಾರೆ. ನಮ್ಮ ಮನೇಲಿ ಅದೆಲ್ಲ ಬೇಡ. ಇದೇನು ಇದೆ ಯೂಟ್ಯೂಬ್ದು ಸ್ಟಾರ್ ಅನ್ನ ಪ್ಲೇ ಬಟನ್. ನನ್ನ ಮಗನ 7 ವರ್ಷದ ಸಾಧನೆ ಫಲ ಇವತ್ತು ಫಲಶ್ರುತಿ ಆಗಿದೆ. 7 ವರ್ಷ ಬೇಕಾಗಿ 7 ವರ್ಷ ಒಂದು ಸಿಲ್ವರ್ ಪ್ಲೇ ಬಟನ್ ಗೋಸ್ಕರ ಎಲ್ಲರೂ ಗೋಲ್ಡ್ ಏನೇನೋ ತಗೊಂಡ್ಬಿಟ್ಟಿರ್ತಾರೆ. ಸೊ ಇಲ್ಲಿ ತೋರಿಸ್ಬಿಡ ಫಸ್ಟ್ ಅದನ್ನೇ. ಚಿಕ್ಕಾಬಟ್ಟೆ ಚಿಕ್ಕದ್ ಕೊಟ್ಟಿದ್ದಾರೆ. ಎಷ್ಟು ಚಿಕ್ಕದ್ ಕೊಟ್ಟಿದ್ರೆ ನನಗೆ ಬೇಜಾರಾಗ್ತಿದೆ. ಇನ್ನೊಂಚೂರು ಬೇಗ ಏನಾದ್ರು ಮಾಡ್ಬಿಟ್ಟಿದ್ರೆ 100ಕ್ಕೆ ಎಷ್ಟು ದೊಡ್ಡದು ಬರ್ತಾ ಇತ್ತು. ಅಟ್ಲೀಸ್ಟ್ ಇದ್ರ ಡಬಲ್ ಆದ್ರೂ ಬರ್ತಾ ಇತ್ತು. ನೀನ್ ನೋಡ್ಕೊಳಕ್ಕೆ. ನನ್ನನ್ನು ನೋಡ್ಕೊಳಕ್ಕೆ ನನಗೆ ನಿಮ್ಮನ್ನು ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ ಯಾವ ಥರ ಇದೆ ಅಂತ. ಸೊ ದಿಸ್ ಈಸ್ ಅವರ್ ಹಾರ್ಡ್ ವರ್ಕ್ ಆಫ್ ಸೋ ಮೆನಿ ಇಯರ್ಸ್ ಕಮಿಂಗ್ ಟು ಕಾರ್ಯರೂಪ. ನೋಡಿ, ಪ್ರೆಸೆಂಟೆಡ್ ಟು KGKS. ಆಕ್ಚುಲಿ ಯೂಟ್ಯೂಬ್ ಚಾನಲ್ ನೇಮ್ ಚೇಂಜ್ ಮಾಡಿದ್ದೀನಿ, ಅದಕ್ಕೋಸ್ಕರ KGKS ಅಂತಾನೆ ಆರ್ಡರ್ ಮಾಡಿದೆ ಇದನ್ನ ಪ್ಲೇ ಬಟನ್ನ. ಫಾರ್ ಪಾಸಿಂಗ್ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಕೆಳಗಡೆ ಯೂಟ್ಯೂಬ್ ಅಂತ ಇದೆ. ಸೊ ಇದಿಷ್ಟು ಯೂಟ್ಯೂಬ್ ಪ್ಲೇ ಬಟನ್. ಆದರೆ ಇಲ್ಲಿ ಯಾವುದೋ ಒಂದು ಕಾರ್ಡ್ ಕೊಟ್ಟಿದ್ದಾರೆ, ಕಂಗ್ರ್ಯಾಚುಲೇಟ್ ಮಾಡ್ಬಿಟ್ಟು. ಓಕೆನಾ, ಚಿಕ್ಕದಾಗಿ ವಿಸಿಟಿಂಗ್ ಕಾರ್ಡ್ ಥರ. ಇದನ್ನ ಸೈಡ್ಗೆ ಇಡೋಣ, ಇದು ನಮಗೆ ಬೇಡ. ರೆಕಗ್ನೈಸ್ ಯುವರ್ ಟೀಮ್ ಅಂತ ಅಂದ್ಬಿಟ್ಟು ಶೇರ್ ದ ರೆಕಗ್ನಿಷನ್ ಬೈ ಏನೇನೋ ಒಂದಿಷ್ಟು ಉದ್ದ ಇದೆ. ಓಕೆನಾ, ಸೊ ಇದು ಸೈಡ್ಗೆ ಇಡೋಣ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಎಲ್ಲರೂ ಫಸ್ಟ್ ತೋರಿಸ್ತಾರೆ. ನಮ್ಮ ಮನೆಯಲ್ಲೇ ತೋರಿಸಿಲ್ಲ, ಅದನ್ನ ಸೈಡ್ಗೆ ಇಟ್ಬಿಟ್ರು. ಸೊ ಸರ್ಟಿಫಿಕೇಟ್ ಒಂದು ಏನೋ ಬಂದಿರುತ್ತಲ್ಲ ಅದನ್ನೇ. ಸೊ ಡೂ ಯು ರಿಮೆಂಬರ್ ಯುವರ್ ಫಸ್ಟ್ ಸಬ್ಸ್ಕ್ರೈಬರ್, ಯುವರ್ 100 ಸಬ್ಸ್ಕ್ರೈಬರ್? ಅದು ಇದು ತುಂಬಾನೇ ಚಿಕ್ಕದಾಗಿ ಕೊಟ್ಟಿದ್ದಾರೆ ಅಷ್ಟೇ. ನೋಡ್ಬಿಡಿ, ಕೈ ತುಂಬಾ ನೋಡ್ಕೊಂಬಿಡಿ ಹೇಗಿದೆ ಏನು ಅಂತ. ತುಂಬಾ ನೋಡ್ಕೊಂಬಿಡಿ. ಅದನ್ನ ನೀವು ಇಟ್ಕೊಳ್ಳಿ. ಒಂದು ತಮ್ಮನೇಲ್ ನೀವ್ ಯಾಕ್ರಿ ಹಂಗಂತ್ರಿ? ಹೆಂಗೋ ಬ್ಯಾಡ್ರಿ ಹೆಂಗೋ ಒಂದು. ಓಕೆ, ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ ನೋಡಿ. ಇದೊಂದು ಬಾಕ್ಸು ಆ್ಯಂಡ್ ಇದೊಂದು ನೋಡ್ಕೊಂಬಿಡಿ. ಆ್ಯಂಡ್ ಇದೊಂದು ಏನಾದ್ರು ಓದಂಗಿದ್ರೆ ಓದ್ಕೊಂಬಿಡಿ. ಚೆನ್ನಾಗಿದೆಯಮ್ಮ. ಆದ್ರೆ ನೀವು ಸ್ಟಾರ್ ಬಟನ್ ಸಿಗುತ್ತೆ ಅಂದಿದ್ದಕ್ಕೆ ನಾನೆಲ್ಲೋ ಸ್ಟಾರ್ ಶೇಪ್ ಅಲ್ಲಿ ಇರುತ್ತೆ. ಸ್ಟಾರ್ ಬಟನ್ ಸಿಗುತ್ತೆ ಅಂತ ಯಾವಾಗ? ನಾನು ಪ್ಲೇ ಬಟನ್ ಸಿಗುತ್ತೆ ಅಂತ ಹೇಳಿದ್ದು. ಪ್ಲೇ ಬಟನ್. ನೀವು ಸ್ಟಾರ್ ಬಟನ್ ಅನ್ಕೊಂಡ್ಬಿಟ್ರಾ? ಇದ್ರಲ್ಲಿ ಹೆಂಗ್ ಕಾಣಿಸುತ್ತೆ? ಇದ್ನ ಹೆಂಗಿಡೋದು? ಏನಿದ್ರೆ ಶೋಕೇಸ್ ಅಲ್ಲೇ ಇಡ್ಬೇಕು. ಶೋಕೇಸ್ ಅಲ್ಲಿ ಇಡ್ಬೇಕು. ಸಿಲ್ವರ್ ಬಟನ್. ಸಿಲ್ವರ್ ಪ್ಲೇ ಬಟನ್ ನೋಡಿ. ಹಿಂಗಿದೆ. ತುಂಬ ಚಿಕ್ಕದಾಯಿತು. ಹೊಟ್ಟೆ ಉರಿತೈತೆ ನನಗೆ. ಸೊ ಒಂದಿದು ಆ್ಯಂಡ್ ಇನ್ನೊಂದು ಇಲ್ಲಿದೆ ನೋಡಿ. ಯೂಟ್ಯೂಬಿಂದ ಬಂದಿರೋದು ಅಂತ ಲೆಕ್ಕಕ್ಕೆ ತೊಗೊಂಡ್ರೆ ಒಂದಿದು ಆ್ಯಂಡ್ ಇನ್ನೊಂದು. 2 ನಮ್ಮವೆಯ. ಇದು ಗೇಮಿಂಗ್ ಚಾನಲ್ಗೆ ಬಂದಿರೋದು, ಇದು ವ್ಲಾಗಿಂಗ್ ಚಾನಲ್ ನೆಟ್ಕೆಗೆ ಬಂದಿರೋದು. ನೆಕ್ಸ್ಟ್ ಗೇಮಿಂಗ್ ಚಾನಲ್ ನೆಟ್ಕೆ ಆದರೆ ಅದಕ್ಕೂ ಒಂದು ಸಿಲ್ವರ್ ಪ್ಲೇ ಬಟನ್ ಬರುತ್ತೆ. ಅದರಲ್ಲಿ ಸಿಲ್ವರ್ ಪ್ಲೇ ಬಟನ್ ಬರೋಷ್ಟೊತ್ತಿಗೆ ನಮ್ಮ ಗೇಮಿಂಗ್ ಚಾನಲ್ಗೆ ಮೋಸ್ಟ್ಲಿ ಇನ್ನೂ ಚಿಕ್ಕದು ಮಾಡಿಬಿಟ್ಟಿರ್ತಾರೆ ಅದರಲ್ಲಿ ಅರ್ಧ. ಆದರೂ ಏನು ಹೇಳಿ, ಇದನ್ನು ನೋಡೋದಕ್ಕೆ ಖುಷಿಯಾಗುತ್ತೆ. ಖುಷಿ. ಆ್ಯಕ್ಚುಲಿ ನನಗೆ ಇದಲ್ಲ ಇದು ಟಾರ್ಗೆಟು. ನಿಜವಾಗ್ಲೂ ಹೇಳ್ತಿದ್ದೀನಿ, ಇದು ನನ್ನ ತಲೆಯಲ್ಲಿರಲಿಲ್ಲ 100ಕ್ಕೆ ಆಗಬೇಕು ಅದು ಇದು ಅಂತೆಲ್ಲ. ಬಟ್ ಇದು ನನ್ನ ಗೋಲ್ ಇತ್ತು, ಇದು ನನ್ನ ಡ್ರೀಮ್ ಇತ್ತು, ಇದು ನನ್ನ ಆಸೆ ಇತ್ತು. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ರೀಸನ್ ಇತ್ತು. ಸೊ ಇದು ಸಿಕ್ಕಿರೋದು
ನನಗೆ ಓಕೆ ಖುಷಿ ಇದೆ, ಖುಷಿ ಇಲ್ಲ ಅಂತಲ್ಲ, ಬಟ್ ಆದರೆ ಇದು ಸಿಕ್ಕದಾಗಿತ್ತು ನೋಡ್ರಿ ಖುಷಿ, ಅದು ಬೇರೆನೇ ಲೆವೆಲಲ್ಲಿತ್ತು. ಗೈಸ್ ನಮಸ್ಕಾರಗಳು. ಸೊ ಈಗ ಸದ್ಯಕ್ಕೆ ಪ್ಲ್ಯಾನ್ ಏನು ಅಂತ ಅಂದರೆ ಹೇಳ್ತೀನಿ ಬನ್ನಿ. ಕಾರ್ ನೋಡಿ ಯಾವ ಥರ ಆಗಿದೆ, ಫುಲ್ ಧೂಳಾಗ್ಬಿಟ್ಟಿದೆ. ಬಟ್ ಧೂಳಾಗಿರೋದು ಈ ಸರಿ ಬೇಜಾರಿಲ್ಲ, ಬಿಕಾಸ್ ಕ್ಲೀನ್ ಆಗುತ್ತೆ. ಲೆಟ್ಸ್ ಗೋ. ಓ ಟಚಿಂಗ್ ಅಯ್ಯೋ ಗೈಸ್ ಬಲ್ಕ್ ಆಗಿಬಿಟ್ಟಿದ್ದೀನಿ ಗೈಸ್, ವರ್ಕೌಟ್ ಮಾಡಿ ಜಜ್ಮೆಂಟ್ ನನಗೆ ಸಿಗ್ತಾಯಿಲ್ಲ. ಯಾಕೆ ಇಷ್ಟೊಂದು ಕ್ಲಮ್ಸಿ ಆಗ್ತಾಯಿದ್ದೀನಿ ನಾನು. ಬ್ಯಾಗ್ ಬಿಚ್ತಾರೆ, ಅದು ಲೇಟ್ ಆಗಿಬಿಟ್ಟಿದೆ ಓಕೆನಾ. 11 o'clock ಅಷ್ಟೊತ್ತಿಗೆ ಇರಬೇಕು ಅಂತ ಹೇಳಿದ್ದಾರೆ. ಅದಕ್ಕಿಂತ ಲೇಟ್ ಆದರೆ ಯೂಸ್ ಆಗಲ್ಲ ನೀವು ಬಂದು ಅಂತ. ನೋಡಿ ಗೈಸ್ ಇವತ್ತು ನೈಟ್ ಪ್ಯಾಂಟಲ್ಲೇ ಹೋಗ್ತಾಯಿದ್ದೀನಿ, ತಲೆನೇ ಕೆಡಿಸ್ಕೊತಾ ಇಲ್ಲ. ಇಟ್ಸ್ ಓಕೆ ಗೈಸ್. ಈ ಮಾತು ನಾವು ಹೋಲ್ ಆಟಾಟಿ ಹೇಳ್ತಿದ್ದೀನಿ, ತುಂಬ ಖುಷಿ ಇದೆ ಯೂಟ್ಯೂಬ್ ಪ್ಲೇ ಬಟನ್ ಬಂದಿರೋದು. ಬಟ್ ಹೇಳಿದ್ನಲ್ಲ ಸ್ವಲ್ಪ ಎಲ್ಲೋ ಒಂದು ಕಡೆ ಡಿಲೇ ಮಾಡಿದೆ ಅಂತ ನನಗೆ ಅನಿಸುತ್ತೆ. ಟೈಮ್ ಹಿಡಿತು, ಗೊತ್ತು ಸುಮಾರು ಜನ ತುಂಬ ಬೇಗ ಎಲ್ಲ ಪ್ಲೇ ಬಟನ್ ತೊಗೊಂಬಿಟ್ಟಿದ್ದಾರೆ ಅಂತ. ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ ನಮ್ಮ ಗೋಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನನಗೆ ರಿಯಲೈಸ್ ಆಗಿದೆ. ನನ್ನ ಗೋಲ್ ಇದ್ದಿದ್ದು ಯೂಟ್ಯೂಬ್ ನೆಕ್ಸ್ಟ್ ಅಪ್ಪು, ಒಂದು ರೆಕಗ್ನಿಷನು, ಕರ್ನಾಟಕನ ರೆಪ್ರೆಸೆಂಟ್ ಮಾಡಬೇಕು, ಕನ್ನಡದಿಂದ ನಾನು ಹೋಗಬೇಕು ಅನ್ನೋ ಒಂದು ಟಾರ್ಗೆಟ್ ಇತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ. ಸೊ ಮ್ಯಾನಿಫೆಸ್ಟೇಷನ್ ಅಂತಿರೋ, ಹಾರ್ಡ್ ವರ್ಕ್ ಅಂತಿರೋ, ಏನಂತಿರೋ ಗೊತ್ತಿಲ್ಲ, ಬಟ್ ಅದು ಸಕ್ಸಸ್ ಆಯಿತು. ಸೊ ಅದಾದಮೇಲೆ ಓಕೆ ನಾನು ಅಂದ್ಕೊಂಡಿದ್ದು ಮಾಡ್ಬಿಟ್ಟಿದ್ದೀನಿ ಅನ್ನೋದು ಇದರಲ್ಲಿ ಬೇರೆ ಯಾವುದು ನೆಕ್ಸ್ಟ್ ಗೋಲ್ಸ್ನ ಸೆಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ನಾನು ಆರಾಮಾಗಿ ಹೋಗ್ತಾಯಿದ್ಯಾ, ನಿಧಾನಕ್ಕೆ ಹೋಗಲಿ ಅಂತ ಅಂದಿದ್ದು ಸ್ವಲ್ಪ ಜಾಸ್ತಿನೇ ನಿಧಾನ ಆಗಿಬಿಡ್ತು ಅಷ್ಟೇ, ಇನ್ನೇನಿಲ್ಲ. ಸೊ ಫೈನಲಿ ಬಂದಿದೆಯಲ್ಲ, ಖುಷಿ ಅಂತೂ ಖಂಡಿತ ಇದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಲ್ರಿಗೂ. ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ ಇನ್ಮೇಲೆ ಬರ್ತಾ ಇರುತ್ತೆ, ನೋಡ್ತಾ ಇರಿ, ಕಾಯ್ತಾ ಇರಿ. ಅದು ಪ್ರೀತಿಯ ಸೂಚನೆಯಲ್ಲ, ಆಸ್ಪತ್ರೆಯ ಸೇರಿಕೋಬೇಡ ಹುಡುಗ, ಗಾಯವ ಮಾಡಿದ ಕನಸು ನಿನ್ನಾಸೆ ಚಂದನೆ. ಗೈಸ್ ಸೊ ಮ್ಯಾಟ್ರ್ ಏನು ಗೊತ್ತಾ, ಇವತ್ತು ನಾವು ನಮ್ಮ ಕಾರನ್ನು ಸರ್ವಿಸ್ ಮಾಡಲು ತಂದಿದ್ದೇವೆ. ಗೋಡನಾ ಸೊ ನೋಡಿ ಗೈಸ್ ಯಾವ ಲೆವೆಲ್ಗಿದೆ ಕಾರ್ಗಳು. ಸೊ ಇನ್ಮೇಲೆ ಸ್ವಲ್ಪ ಓಡಾಟ ಅದು ಇದು ಜಾಸ್ತಿ ಇರುತ್ತೆ, ಒಂದು ಸರ್ವಿಸ್ ಡ್ಯೂ ಬೇರೆ ಇತ್ತು. ಸೊ ಅದಕ್ಕೋಸ್ಕರ ಮಾಡಿಸ್ಬಿಡೋಣ ಅಂತ ಗೈಸ್. ಇರೋ ರಾಶಿ ಕಾರ್ಗಳು ನೋಡಿದ್ರೆ ನಿಜವಾಗ್ಲೂ ಒಂದಿನಕ್ಕೆ ಕೊಡ್ತಾರ ವಾಪಸ್ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಇದೊಂದು ಸ್ಲಿಪ್ ಕೊಟ್ಟಿದ್ದಾರೆ. ಸೊ ಕಾರ್ ಇನ್ಸ್ಪೆಕ್ಷನ್ ನಡೀತಾ ಇದೆ ಗೈಸ್, ನೋಡೋಣ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು, ಏನೇನು ಹೇಳ್ತಾರೆ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಸೆಕೆ ಅಂದರೆ ಸೆಕೆ ಗುರು, ಏನು ಸೆಕೆ ಹೊಡಿತಾ ಇದೆ ಅಪ್ಪ, ಇಳಿಸ್ತೈತೆ ಹಂಗೆ. ಸದ್ಯಕ್ಕೆ ನಮ್ಮ ತೇಜಸ್ ಬ್ರೋ ಒಬ್ರು ಬಂದಿದ್ದಾರೆ, ಅಲ್ಲೇ ಇಳಿಸ್ಬೋದಾ? ಇಳಿಸ್ಬಿಡಿ, ಕೆಳಗಡೆ ಹತ್ಕೋತೀನಿ. ಸೊ ಅಷ್ಟೇ, ಇನ್ನೇನು ಇಲ್ಲ. ಈಗ ನಾವು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ದೊಡ್ಡ ಬಿಲ್ ಹೇಳಿದ್ದಾರೆ, ಇರಲಿ ಕಣ್ಣೀರು ಬರ್ತವೆ, ಬಟ್ ದಟ್ಸ್ ಓಕೆ. ಕಾರ್ ಬೇಕು ಅಂತ ತಗೊಂಡ್ಮೇಲೆ ರೆಡಿ ಇರಬೇಕು ಆ ಬಿಲ್ ಪೇ ಮಾಡೋದಕ್ಕೆ. Many hours later. ಗೈಸ್ ಇವತ್ತು ನೆಕ್ಸ್ಟ್ ಡೇ ಆ್ಯಂಡ್ ನಮ್ಮ ಗಾಡಿ ರೆಡಿ ಇದೆ ಅಂತ ನೆನ್ನೆ ಫೋನ್ ಮಾಡಿದರು. ನೆಕ್ಸ್ಟ್ ಡೇ ವಾಶ್ ಆಗಿಲ್ಲ, ನಾಳೆನೇ ಬನ್ನಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಗೆ ಬಂದು ಫೋನ್ ಮಾಡಿದ್ರೆ ವಾಶ್ ಆಗ್ತಿರುತ್ತೆ, ಹೋಗೊಂದ್ಸರಿ ನೋಡಿ ಅಂದರು. ಅದಕ್ಕೆ ಬಂದಿದ್ದೀನಿ. ಮೋಸ್ಟ್ಲಿ ಯಾವುದಪ್ಪ ಗೈಸ್ ಸರ್ಪ್ರೈಸ್ ಏನಂದರೆ ನಮ್ಮ ಕಾರ್ ಇಲ್ಲಿಲ್ಲ, ಅಲ್ಲೆಲ್ಲೋ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬಟ್ ನನಗೆ ಇಲ್ಲಿದೆ, ಹೋಗಿ ನೋಡು ಅಂತ ಹೇಳಿದ್ರು ನಮ್ಮ ಅಡ್ವೈಸರು. ಓಕೆ ಸೊ ಗೈಸ್ ಕಾರ್ ಬಂದಿದೆ ನಮ್ಮದು, ಓಕೆನಾ, ಎಲ್ಲ ಆಗಿದೆ. ಸೊ ಒಂದಿಷ್ಟುದ್ದ ಇನ್ನು ಬಿಲ್ ಕೊಟ್ಟಿದ್ದಾರೆ, ಬಟ್ ಈಗ ಹೊಸದಾಗಿ ಸ್ಕ್ರ್ಯಾಚ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವಾಗ ನಾನು ಮುಟ್ಟಿದ್ದಕ್ಕೆ ಇದು ಗ್ರೀಸ್ ಆಗಿದೆ ನೋಡಿ, ಇವೆಲ್ಲ ಹೊಸ ಸ್ಕ್ರ್ಯಾಚ್. ಈಗ ಸದ್ಯಕ್ಕೆ ಹೇಳ್ತೀನಿ ಸ್ಟೋರಿ ಏನು ಅಂತ ಅಂದ್ಬಿಟ್ಟು, ದೊಡ್ಡ ಸ್ಟೋರಿನೇ ಇದೆ. ಸೊ ಗೈಸ್ ಮ್ಯಾಟ್ರ್ ಏನಂದರೆ ಕಾರ್ನ ಸ್ಕ್ರ್ಯಾಚ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಈ ಸರಿ ನಂಗೆ ಸ್ವಲ್ಪ ಬೇಜಾರಾಯಿತು, ಸ್ವಲ್ಪ ಅಲ್ಲ ಆ್ಯಕ್ಚುಲಿ ಜಾಸ್ತಿನೇ ಬೇಜಾರಾಯಿತು. ಬಿಕಾಸ್ ಪ್ರತಿ ಸರಿ ಫ್ರಮ್ ಡೇ ಒನ್ ಅಂದರೆ ಡೆಲಿವರಿ ಡೇಯಿಂದ ಹಿಡಿದು ನೆಕ್ಸ್ಟ್ ಎಷ್ಟು ಸರಿ ಸರ್ವಿಸ್ ಸೆಂಟರ್ಗೆ ಬಂದಿದ್ದೀನಿ ನಾನು, ಅವ್ರು ಮಾಡಿರೋ ತೊಂದರೆಗಳಿಂದನೇ ಮತ್ತೆ ವಾಪಸ್ ಬಂದಿರೋದು ನಾನು ಸರ್ವಿಸ್ ಸೆಂಟರ್ಗೆ. ಡೆಲಿವರಿ ಟೈಮಲ್ಲಿ ಮಾಡಿರೋ ತೊಂದರೆಯಿಂದ, ಅದ್ಯಾವುದು ಸಣ್ಣ ಪುಟ್ಟ ತೊಂದರೆ ಅಲ್ಲ, ಮೇಜರಾಗೇ ಪ್ರಾಬ್ಲಮ್ಸ್ಗಳು ಮಾಡಿದ್ದಾರೆ. ಬಟ್ ನಾನು ಅವೆಲ್ಲ ಯಾಕೆ ಹೇಳಿಲ್ಲ ನನ್ನ ಬ್ಲಾಗಲ್ಲಿ ಅಂದರೆ, ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಸೊ ಅವ್ರು ರಿಕ್ವೆಸ್ಟ್ ಮಾಡ್ಕೋತಾರೆ, ಈ ಥರ ತೊಂದರೆ ಆಯಿತು ಅಂತ ನಾವು ರೈಸ್ ಮಾಡಿದಾಗ, ತೊಂದರೆ ಆಗ್ತಿದೆಯಲ್ಲ ಇದು ಹಿಂಗೆ ಮಾಡಿಕೊಟ್ಟಿದ್ದೀರಲ್ಲ ಅಂತ ರೈಸ್ ಮಾಡಿದಾಗ ಕಾಮನಾಗಿ ಬರೋ ಸ್ಟೇಟ್ಮೆಂಟ್ ಅವ್ರ ಹತ್ರ ಇದೆ, ವೀಡಿಯೋದಲ್ಲಿ ಹಾಕೋಕೆ ಹೋಗ್ಬೇಡಿ, ವ್ಲಾಗಲ್ಲಿ ಹೇಳೋಕೆ ಹೋಗ್ಬೇಡಿ, ಸೊ ನಮ್ಗೆ ತೊಂದರೆ ಆಗುತ್ತೆ ಅಂತ. ಸರಿ ನಮ್ಮ ಸಬ್ಸ್ಕ್ರೈಬರ್ಸ್ ಬಿಡು ಅಂತ ಹೇಳ್ಬಿಟ್ಟು ಅವಾಗಿಂದ ಸುಮ್ಮನೆ ಆಗ್ತಿದೆ. ಬಟ್ ಇವತ್ತೂ ಅದೇ ಮಾಡಿಕೊಟ್ಟಿದ್ದಾರೆ. ಸ್ಕ್ರ್ಯಾಚ್ ಆದಾಗ ಹೊಟ್ಟೆ ಉರಿಯುತ್ತೆ ಗೈಸ್, ಕಾರು ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ. ಗಾಡಿ ಸ್ಕ್ರ್ಯಾಚ್ ಆದಾಗ ಒಂದು ಲೈನ್ ಬಂದರೆ ನಾವೆಷ್ಟು
ಹೊಟ್ಟೆ ಉರಿಯುತ್ತೆ ನಮಗೆ, ಅಷ್ಟು ಕಷ್ಟ ಬಿದ್ದು ಅಷ್ಟು ದುಡ್ಡು ಖರ್ಚು ಮಾಡಿ ತೊಗೊಂಡಿರ್ತೀವಿ. ಇವ್ರು ಯಾರೋ ಇರ್ರೆಸ್ಪಾನ್ಸಿಬಿಲಿಟಿಯಿಂದ ಆ ಥರ ಎಲ್ಲ ಸ್ಕ್ರ್ಯಾಚ್ ಮಾಡ್ಬಿಟ್ಟು ಕೊಟ್ಟಾಗ, ಅದು ಸರ್ವಿಸ್ ಸೆಂಟ್ರಿಗೆ ಕೊಟ್ಟಾಗ, ಸರ್ವಿಸ್ ಸೆಂಟ್ರಿಗೆ ಏನಕ್ಕೆ ಹೇಳಿ ಕೊಡೋದು, ಕಾರ್ ಚೆನ್ನಾಗಿ ಬರಬೇಕು ಅಂತ ಅಂದ್ಬಿಟ್ಟು ನೋಡಿದ್ರೆ ಬಡ್ಡಿ ಮಕ್ಕಳು ಈ ಥರ ಮಾಡಿಕೊಡ್ತಾರೆ. ಕೀ ಮೋಟರ್ಸ್ ವರ್ಸ್ಟ್ ಸರ್ವಿಸ್ ಆಗ್ತಾಯಿದೆ ಬರ್ತಾ. ಅದಾದಮೇಲೆ ನಾನು ಯಾವಾಗಲೇ ಸರ್ವಿಸಿಗೆ ಬಿಟ್ಟಿರಲ್ಲ, ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಸೆಕೆಂಡ್ ಸರ್ವಿಸೋ ಥರ್ಡ್ ಸರ್ವಿಸೋ ಮಾಡಿಸ್ಬೇಕಾದ್ರೂ ಅಷ್ಟೇ ಇದೇ ತೊಂದರೆಗಳು. ಅವರ ಹೈಯರ್ ಮ್ಯಾನೇಜರ್, ರೀಜನಲ್ ಮ್ಯಾನೇಜರ್ ಅನಿಸುತ್ತೆ ಸರ್ವಿಸ್ಗೆ, ಸೊ ಅವ್ರ ತನಕನೂ ನಾನು ಕಾಲ್ ಮಾಡ್ಬಿಟ್ಟು ಮಾತಾಡಿದ್ದೀನಿ. ಆ ಲೆವೆಲ್ಗೆ ತೊಂದರೆಗಳು ಕೊಟ್ಟರು. ಅದಾದಮೇಲೆ ನನಗೆ ಕಾರ್ ಸಿಕ್ಕಿದ್ದು, ನನಗೆ ಅಲ್ಲಿವರೆಗೂ ಕಾರ್ ಸಿಕ್ಕಿರಲಿಲ್ಲ. ಸೊ ಈ ಥರ ಎಲ್ಲ ಮಾಡಿದ್ರೆ ಸ್ವಲ್ಪ ಕಷ್ಟ. ನೆಕ್ಸ್ಟು ಹೋಪ್ಸ್ ಬರೋದು ನಮಗೂ, ಕಾರ್ ಸರ್ವಿಸಿಗೆ ಬಿಡಬೇಕು ಆಥರೈಸ್ ಸರ್ವಿಸ್ ಸೆಂಟ್ರಲ್ಲಿ ಇಂಥ ಲೋಕಲ್ ಸರ್ವಿಸ್ ಸೆಂಟ್ರೇ ಬೆಟ್ರು ಅಂತ ಅನಿಸ್ಬಿಡುತ್ತೆ. ಓಕೆನಾ? ಆ್ಯಂಡ್ ಬಿಲ್ಲು ಅಷ್ಟೇ ಎಲ್ಲ ಚೆನ್ನಾಗಿ ಹಾಕಿರ್ತೀರ ತಾನೆ, ರೆಸ್ಪಾನ್ಸಿಬಿಲಿಟಿನೂ ಹಂಗೆ ತೊಗೊಳ್ಳಿ. ಓಕೆನಾ? ಬಿಲ್ ಕೊಡೋದ್ರಲ್ಲಿ ಏನೋ ಬಿಲ್ ಹಾಕ್ಬಿಟ್ಟು ನಾವೇನಾದ್ರು ಕೊಡಲಿಲ್ಲ ಅಂದರೆ ಸುಮ್ಮನಿರ್ತೀರಾ? ಇಲ್ಲ ನಾವು ಅದ್ರಲ್ಲಿ ಕಡಿಮೆ ಕೊಡ್ತೀವಿ, ಡಿಸ್ಕೌಂಟ್ ಕೊಡ್ರಿ ಅಂತ ಅಂದರೆ ಕೊಡ್ತೀರಾ? ಇಲ್ಲ ತಾನೆ. ಹಾಗೆ ಕಾರ್ನೂ ಅಷ್ಟೇ ರೆಸ್ಪಾನ್ಸಿಬಲ್ ಆಗಿ ಕೊಡೋದನ್ನ ಕಲ್ತ್ಕೊಡಿ, ತುಂಬ ಇಂಪಾರ್ಟೆಂಟು, ಕಲೀರಿ. ಸ್ಟ್ರೆಸ್ ಮಾಡಿ, ಎಸ್ಪೆಷಲಿ ಕೀ ಮೋಟರ್ಸ್ ಮೈಸೂರು ರೋಡ್, ಡೆಲಿವರಿಯಿಂದ ಹಿಡಿದು ಸೇಲ್ಸಿಂದ ಹಿಡಿದು ಸರ್ವಿಸ್ವರೆಗೂ ಹೇಳ್ತಾ ಇದ್ದೀನಿ, ಕಲ್ತ್ಕೊಳ್ಳಿ ಅಂತ ನಮಗೆ ಹೇಳ್ಬಿಟ್ಟ ಅಂತ ಏನಾದರೂ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಗೊತ್ತು ನಿಮಗೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ.